ನಮ್ಮಮ್ಮ ಪೊಮೊಗ್ರಾನೇಟ್ ಬಿಡ್ಸೋದ್ರು. ಅದಕ್ಕೆ ಅಲ್ಲೇ ಇದ್ದಿದ್ದು ಒಂದ್ ಚಾಕು, ಒಂದ್ ಪ್ಲೇಟು, ಒಂದ್ ಪೊಮೊಗ್ರಾನೇಟ್ ತಗೊಂಡ್ ಬಿಡ್ಸಕ್ ಶುರು ಮಾಡ್ದೆ. ಬಿಡ್ಸಿದ್ ಪೊಮೊಗ್ರಾನೇಟ್ ನ ನೀಟಾಗಿ ಪ್ಲೇಟಿಗೆ ಹಾಕೊಂಡ್ ತಗೊಂಡೋಗ್ ಟೇಬಲ್ ಮೇಲೆ ಇಟ್ಟೆ. ಹಂಗೆ ಒಂದ್ ಸ್ವಲ್ಪ ಬಾಯಿಗೆ ತಾಕೊಂಡೆ. ಇವತ್ತು ಶಿವರಾತ್ರಿ ಹಬ್ಬ. ಸಂಜೆ 4 ಗಂಟೆ ಆಗಿತ್ತು. ಇನ್ನ ನಾನ್ ರೆಡಿ ಆಗಿರ್ಲಿಲ್ಲ. ಮನೇಲಿ ಸರಿಗ್ ಬೈತಿದ್ರು ಅಂತ ಅದಕ್ಕೆ ಹಿಂಗಿದ್ದಿದ್ ನಾನು ಫ್ರೆಶ್ ಅಪ್ ಆಗಿ ಹಿಂಗ್ ರೆಡಿ ಆದೆ. ದೇವ್ರ ಮನೆ ಕಡೆನೆ ಹೋಗ್ದೇ ಇರೋ ನಾನು ನಮ್ಮಮ್ಮ ಹೇಳಿದ್ರು ಅಂತ ದೇವ್ರಿಗೆ ಪೂಜೆ ಮಾಡಿ ನನ್ಗೆ ಹಾಗೂ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡೆ. ಆಮೇಲೆ ಹತ್ರದಲ್ಲೇ ಇದ್ದಿದ್ ಶಿವನ್ ಟೆಂಪಲ್ ಹೋಗೋಣ ಅಂತ ಮನೆ ಬಿಟ್ಟೆ. ನನ್ ಜೊತೆ ಬಾಲು ಅಣ್ಣನು ಜಾಯಿನ್. ಅಲ್ಲಿಂದ ಇಬ್ರು ಸೀದಾ ಬಂದಿದ್ದೆ ಮಹದೇಶ್ವರ ಟೆಂಪಲ್ ಹತ್ರ. ಆರ್ಚ್ ಇಂದ ಒಳಗೋಗಿ ಜನ ಇದ್ದಿದ್ ಕ್ಯೂ ನೋಡಿ ಇವತ್ ನಮಗ್ ದರ್ಶನ ಆಗಲ್ಲ ಅನ್ನೋದಂತೂ ಗ್ಯಾರಂಟಿ ಐತೆ. ಅದಕ್ಕೆ ಶಿವಂಗ್ ಒಂದ್ ಸಾರಿ ಕೇಳಿ ಆಚೆಯಿಂದನೇ ಗಣೇಶಂದು ಸುಬ್ರಹ್ಮಣ್ಯಂದು ದರ್ಶನ ತಗೊಂಡು ಫೈನಲಿ ದೇವಸ್ಥಾನದ ಆಚೆ ನಿಂತ್ಕೊಂಡು ಶಿವಂಗೆ ಕೈ ಮುಕ್ಕೊಂಡು ದರ್ಶನ ಆದ್ಮೇಲೆ ಹಣೆಗೆ ವಿಭೂತಿ ಹಚ್ಕೊಂಡು ಅಲ್ಲೇ ಕೊಡ್ತಿದ್ದ ಲಾಡು ಇಸ್ಕೊಂಡ್ ತಿಂದು ಶಿವರಾತ್ರಿ ದಿನ ಶಿವನ್ ದೇವಸ್ಥಾನ ಬಂದು ಪ್ರಸಾದ ತಿಂದಿಲ್ಲ ಅಂದ್ರೆ ಹೆಂಗೆ ಅನ್ಬಿಟ್ಟು ಪ್ರಸಾದ ಇಸ್ಕೊಂಡ್ ತಿಂದು ಅಲ್ಲಿಂದ ಹೊಟ್ವಿ. 1 ಪ್ಲೇಟ್ ದೋಸೆ 2 ಪ್ಲೇಟ್ ಗೋಬಿ ತಗೊಳಕ್ಕೆ 2-3 ಅಂಗಡಿ ಸುತ್ತಾಡಿದ್ವಿ. ಎಲ್ಲ ಕ್ಲೋಸ್. ಆಮೇಲೆ ಈ ಹೋಟ್ಲಲ್ಲಿ ದೋಸೆ ತಗೊಂಡು ಈ ಅಂಗಡಿಲಿ ಗೋಬಿ ತಗೊಂಡು ದೋಸೆ ಅವರು ಗೋಬಿ ನಾನು ತಗೊಂಡ್ ಮನೆಗ್ ಬಂದ್ವಿ. ಮನೆಗ್ ಬಂದು ಗೋಬಿ ತಿಂದು ಅಕ್ಕ ನಮ್ಗೋಸ್ಕರ ಅಂತ ಮಾಡ್ಕೊಂಡ್ ಬಂದಿದ್ದಿದ್ ಬೋಂಡ ಇತ್ತು. ಅವಳಿಗೆ ಬೇಜಾರಾಗ್ಬಾರ್ದು ಅಂತ ಅದನ್ನು ತಿಂದೆ. ಇವತ್ತಿಗೆ ಇಷ್ಟೇ. ಸಿಗುವ.